ಯಾರಾದರೂ ಒಬ್ಬ ಮಂತ್ರಿಗೆ ಕನಿಷ್ಠ, ಇನ್ನೊಬ್ಬ ಕನಸು ಕಾಣ್ಕೊಂಡು ಕೂತಿದ್ದಾರೆ. 20 ಸೀಟು 22 ಸೀಟು ಈ ಬಾರಿ ಗೆದ್ದಾಗಿದೆ ನಾವು, ಅದರ ಅವಲೋಕನಲ್ಲೇ ಇದ್ದಾರೆ, ಆ ಭ್ರಮೆ ಒಳಗೆ ಇನ್ನೂ ಇದ್ದಾರೆ. ಒಬ್ಬ ಮಂತ್ರಿ ಚುನಾವಣೆ ನಂತರವಾದರು ಎಷ್ಟು ಕಡೆ ಹೋಗಿ ಭೇಟಿ ಮಾಡಿದ್ದೀರಿ? ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಸುಮಾರು 2000ಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಇಂಥ ಮಳೆ ಆದರೂ ನೀರಿನ ಸಮಸ್ಯೆ ಕುಡಿಲಿಕ್ಕೆ, ಇದನ್ನು ಹೇಳಿದ್ದಾರೆ ನಿನ್ನೆ ದಿನ. ಇಂಥ ಒಂದು ಪರಿಸ್ಥಿತಿನಲ್ಲಿ ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು? ಯಾವುದಾದ್ರೂ ಜಿಲ್ಲೆಯಲ್ಲಿ ಮಂತ್ರಿಗಳು ಉಳ್ಕೊಂಡು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ? ಆ ಒಂದು ವಾತಾವರಣ ನಾವು ಎಲ್ಲೂ ಕಾಣಲಿಲ್ಲ. ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದು ಈ ಸರ್ಕಾರದ 1 ವರ್ಷದ ಸಂಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿ ಸ್ಥಗಿತ ಆಗಿರ್ತಕ್ಕಂಥದ್ದೇನಿದೆ, ಯಾವುದೇ ರೀತಿಯ ನಾಡಿನ ಅಭಿವೃದ್ಧಿಗೆ ಪೂರಕವಾದಂಥ ಒಂದೇ ಒಂದು ಯೋಜನೆಗಳು ಇವರು ಮಾಡಿದ್ದೇವೆ ಅಂತಕ್ಕಂಥದ್ದಿಲ್ಲ. ಇಲ್ಲಿ ಕಳೆದ 1 ವರ್ಷದಲ್ಲಿ ಆಗಿರತಕ್ಕಂಥ ಕೆಲಸಗಳು ಹಿಂದೆ 5 ವರ್ಷದಲ್ಲಿ ಸರ್ಕಾರಗಳು ತೆಗೆದುಕೊಂಡಂಥ ಕೆಲವು ಆಡಳಿತಾತ್ಮಕ ಮಂಜೂರಾತಿಗಳೇನಿದೆ, ಆ 5 ವರ್ಷದಿಂದ ಇದ್ದಂಥ ಮಂಜೂರಾತಿಗಳಿಗೆ ಆ ಕೆಲಸವನ್ನು ಮುಂದುವರಿಸಿದ್ದು ಬಿಟ್ಟರೆ ಈ ಸರ್ಕಾರದಿಂದ ಹೊಸದಾಗಿ ಯಾವುದೇ ಕಾರ್ಯಕ್ರಮಗಳಿಲ್ಲ. ವರ್ಗಾವಣೆ ದಂಧೆ ಅಂತೂ ಏನು ಕೇಳಲೇಬೇಕಾಗಿಲ್ಲ. ಈಗಲೂ ಸಹ ಕಾಂಟ್ರಾಕ್ಟ್ಗಳು ಮೊನ್ನೆ ತಾನೆ ಕಾರ್ಪೊರೇಷನ್ನ ಗುತ್ತಿಗೆದಾರರು ಏನು ಹೇಳಿಕೆ ಕೊಟ್ಟಿದ್ದಾರೆ? 3-4 ದಿವಸದಿಂದ. ಇನ್ನು ವರ್ಗಾವಣೆಗೆ ಅದೆಂಥದ್ದು ಹೊಸ, ಅದಕ್ಕೇನು ಹೇಳ್ತೀರಿ, ಸೈನು ಅಂದರೆ ಹೊಸದಾಗಿ ಸನ್ನೆ ಅಂತ ಕರಿತೀರೋ ಏನಂತ ಕರಿತೀರಿ ಅದಕ್ಕೆ, ಆ ಸಿಂಬಲ್ಲು ವರ್ಗಾವಣೆಗೆ ಅದೆಂಥದ್ದು CRS ಫಂಡ್ ಇತ್ತಲ್ಲ, CRS ಫಂಡನ್ನು ವರ್ಗಾವಣೆಗೆ ಸಿಂಬಲ್ ಆಗಿ ಇಟ್ಕೊಂಡ್ರು ಸನ್ನೆ ಕೊಡೋದಕ್ಕೆ. ವರ್ಗಾವಣೆ CSR ಫಂಡನ್ನ ಯಾವ ರೀತಿ ಆ CSR ಹೆಸರು ಹೇಳಿ ವರ್ಗಾವಣೆಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಒಂದು ಹೊಸ ಸಾಧನೆ ಮಾಡ್ಕೊಂಡ್ರು. ಅಪಾಯ ಅಂತ ಹೇಳಿದ್ದೀಯಲ್ಲ, ಅದು ಒಂದು ದೊಡ್ಡ ಸಾಧನೆ. ಈ ಸರ್ಕಾರ ಮಾಡಿದ್ದು ಈ ರೀತಿಯ ಸಾಧನೆಗಳು ಬಿಟ್ಟರೆ ನಾಡಿನ ಜನತೆಯ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದಾರೆ. ಹಲವಾರು ಕಡೆ ಮನೆಗಳು ಕುಸಿದು ಬಿದ್ದಿದೆ. ಕೆಲವು ಕಡೆ ಕಾರ್ಪೊರೇಷನ್ ಮನೆಗಳು, ನಿಮ್ಮ ಬಹು ಅಂತಸ್ತಿನ ಮನೆಗಳನ್ನು ಕಟ್ಟಿ 2-3 ದಿವಸದಿಂದ ಯಾವುದೋ ಚಾನಲ್ಗಳಲ್ಲಿ ಹೊಡಿತಾ ಇದ್ದೀರಿ, ಮೇಲ್ಗಡೆಯಿಂದ ನೀರು ಸುರಿತಾ ಇರೋದು. ಆ ಮನೆಗಳಲ್ಲಿ ಆ ಮದ್ಯದ ಬಾಟ್ಲುಗಳು ಕ್ಲೀನ್ ಇಲ್ಲದೆ ಇರ್ತಕ್ಕಂಥದ್ದು, ಅವ್ರು ವಾಸ ಮಾಡಲಿಕ್ಕೆ ಸಮಸ್ಯೆ ಇರ್ತಕ್ಕಂಥದ್ದನ್ನು ಅಧಿಕಾರಿಗಳ ಮುಂದೆ ತಂದರೂ ಏನೂ ಪ್ರಯೋಜನ ಆಗಿಲ್ಲ. ಇವತ್ತದು ಎಂಥದ್ದು ಪ್ರದಕ್ಷಿಣೆ ಮಾಡ್ತಾರಂತಲ್ಲ, ನಗರ ಪ್ರದಕ್ಷಿಣೆನ, ಸಿಟಿ ರೌಂಡ್ ನಗರ ಪ್ರದಕ್ಷಿಣೆ ಇವತ್ತು ಎಲ್ಲೋ ಐತಿ. ಕಳೆದ ವರ್ಷವೂ ಮಾಡಿದ್ರಿ ನಗರ ಪ್ರದಕ್ಷಿಣೆ, ಕಳೆದ ಬಾರಿನೂ ನಗರ ಪ್ರದಕ್ಷಿಣೆ ಮಾಡಿ ಏನು ಜನರ ಸಮಸ್ಯೆಗೆ ಪರಿಹಾರ ತಂದು ಕೊಟ್ರಿ ಬೆಂಗಳೂರು ನಾಗರಿಕರಿಗೆ? ಎಷ್ಟು ಮನೆಗಳು ಬಿದ್ದೋಗಿದ್ದಾವೆ ಮಾಹಿತಿ ತರಿಸ್ಕೊಂಡಿದ್ದೀರಾ ಈಗ ಮಳೆಯಲ್ಲಿ ಕಳೆದ 1 ವಾರದಿಂದ? ಇದು ಈ ಸರ್ಕಾರದ ವೈಫಲ್ಯಗಳೇನಿದೆ, ಜನಕ್ಕೆ ಬೇಸರ ಆಗಿರತಕ್ಕಂಥದ್ದು ಸತ್ಯ. ಇದು ಇವರು ಎಷ್ಟೇ ನಮ್ಮ ಸಾಧನೆ ಅಂತ ಇಲ್ಲಿ ಇವತ್ತಿಂದು ಇಲ್ಲಿ ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ಮೀಟ್ ದಿ ಪ್ರೆಸ್ ಸ್ವಲ್ಪ ಮಾಡ್ಕೊಂಡಿರ್ಬೋದು. ಯಾಕೋ ಈ ಪೆನ್ ಡ್ರೈವ್ ಸಾಧನೆ ಒಂದು ಹೇಳಲಿಲ್ಲ. ಪೆನ್ ಡ್ರೈವ್ ಸಾಧನೆ ನಾನು ಹೇಳ್ಬೋದು ಇವತ್ತು ಅಂತ ಅಂದ್ಕೊಂಡಿದ್ದೆ. ರಾಜ್ಯದಲ್ಲಿ ಅತ್ಯಂತ ವಿದ್ಯುತ್ ಸಂಚಲನವನ್ನು ಮೂಡಿಸಿರ್ತಕ್ಕಂಥ ವಿಶ್ವದಾದ್ಯಂತ ಆ ಒಂದು ವಿಷಯದ ಬಗ್ಗೆ ಏನು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿನಾದರೂ ಇಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ ನಾನು.
ವಿದ್ಯುತ್ ಸಂಚಾರ ಆಗೋಯ್ತು, ಎಲ್ಲ ಕಡೆ ಸಂಚಲನ. ಇದು ನಾನು ಇನ್ನೂ ಎಳಿಲಿಕ್ಕೆ ಹೋಗೋದಿಲ್ಲ, ನಿಮಗೆ ಹಿಂಸೆ ಆಗ್ಬೋದು. ಸರ್ಕಾರ ಸಾಧನೆ ಬಗ್ಗೆ ನಾನು ವೈಯಕ್ತಿಕವಾಗಿ ಅಧಿಕಾರ ನಡೆಸಿದ್ದೇನೆ 2 ಬಾರಿ.